ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ಇನ್ನೂ ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾವ್ರೆ ನಂದೇನೇ ತಪ್ಪಿದ್ರು ಎಲ್ಲ ಕ್ಷಮಿಸ್ಬಿಟ್ಟು ನಮ್ಮಪ್ಪ ಇನ್ನು ಅತಿ ಹೆಚ್ಚು ಮತದಿಂದ ಗೆಲ್ಲಂಗೆ ಮಾಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊತಿರ್ತಾನೆ ಕೈ ಮುಗ್ದು ಭದ್ರ. ಎಲ್ರೂ ದೇವ್ರಿಗೆ ನಮಸ್ಕಾರ ಆಗ್ತಿರ್ತಾರೆ ಮನೆಯವ್ರೆಲ್ರು. ಕ್ವಾಟ್ಲೆ ಮಂಗಳಾರತಿ ತಗೊಬಂದು ಕೊಡ್ತಾನೆ ಎಲ್ರಿಗೂ. ಇತ್ತ ಚಂಪಾ ಸ್ನಾನಕ್ಕಂತ ಹೋಗ್ತಾ ಇರ್ತಾರೆ. ಶಿವರಾಮೇಗೌಡರು ಹೋಗೋ ಕಾರ್ ಹತ್ರ ಎಟ್ದಯ್ಯನ ಕಡೆಯವರು ಇಬ್ರು ಕೋಟನಟ್ ಬ್ಯಾಗ್ ಎತ್ಕೊ ಬಂದಿರ್ತಾರೆ. ಆ ಬ್ಯಾಗ್ನ ಶಿವರಾಮೇಗೌಡ ಹೋಗೋ ಕಾರಲ್ಲಿ ಇಡ್ತಾರೆ ಡಿಕ್ಕಿಲಿ. ಇತ್ತ ಅಜ್ಜಮ್ಮ, ದೇವ್ರೆ ಈ ಎಲೆಕ್ಷನ್ ಅಲ್ಲಿ ನನ್ನ ಮಗ ಅತಿ ಹೆಚ್ಚು ಮತಗಳಿಂದ ಗೆಲ್ಲಂಗ್ ಮಾಡಪ್ಪ ಭಗವಂತ ಅಂತ ಬೇಡ್ಕೊಂತಿರ್ತಾಳೆ ಅಜ್ಜಮ್ಮ. ಈಶ್ವರಿ ಮನ್ಸಲ್ಲಿ ಇವತ್ತು ಅದ್ಯಾವ್ರೆ ಬಂದ್ರು ಕಾಪಾಡಕ್ಕಾಗಕ್ಕಿಲ್ಲ ಅನ್ಕೊಂತಿರ್ತಾಳೆ. ಅಜ್ಜಮ್ಮ ನೀನೇನು ಯೋಚನೆ ಮಾಡಬೇಡ, ದೇವ್ರು ಮಾವಿನ ಕೂಟ ಐತೆ ಅಂತ ಯಾವಾಗ್ಲೂ ಸೂಚನೆ ಕೊಟ್ಟೈತೆ. ಸಣ್ಣ ಪುಟ್ಟ ಅಡೆತಡೆಗಳು ಬಂದ್ರೆ ಎಲ್ಲ ಸರಿ ಹೋಗ್ತದೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಎಲ್ಲಾನುವೆ ಒಳ್ಳೇದಾಗ್ತದೆ ಅಂತ ಕ್ವಾಟ್ಲೆ ಹೇಳ್ತಾನೆ. ವಾ ನನ್ಗೆ ಆಶೀರ್ವಾದ ಮಾಡವ್ವ ಅಂತ ಹೇಳಿ ಅಜ್ಜಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂತಾರೆ ಶಿವರಾಮೇಗೌಡರು. ಯಾವ್ರು ನಿಂಗೆ ಒಳ್ಳೇದ್ ಮಾಡ್ಲಪ್ಪ, ಜಯಶಾಲಿ ಆಗು ಮಗನೆ ಅಂತಾಳೆ ಅಜ್ಜಮ್ಮ. ಅವ್ವ ಅಂತ ಶಿವರಾಮೇಗೌಡರು ಹೇಳಿ ಸರಿ ಒತ್ತಾಯ್ತೈತೆ ಎಲ್ರೂ ಹೋಗೋಣ ಅಂತ ಹೇಳ್ತಾರೆ. ಎಟ್ದಯ್ಯ ಫೋನ್ ಮಾಡ್ತಾನೆ ಅವ್ರ ಹುಡುಗರಿಗೆ. ಅಣ್ಣ ನೀವು ಕೋಟನೆಟ್ ಬ್ಯಾಗು ಕೊಟ್ಟಿದ್ರಲ್ಲ ಅದನ್ನ ಕಾರಲ್ಲಿ ಇಟ್ಟಿದ್ದಾಯ್ತಣ್ಣ ಅಂತ ಬೆಟ್ಟದೈನ್ ಕಡೆಯವರು ಹೇಳ್ತಾರೆ. ಇದನ್ನ ಕೇಳಿಸ್ಕೊಂತಾಳೆ ಚಂಪಾ. ನೀವಿವಾಗ ಎಲೆಕ್ಷನ್ ಆಫೀಸರ್ಗೆ ಹೇಳಿ ಅವ್ರನ್ನ ಸಿಗಾಕ್ಸ್ಬೋದಣ್ಣ ಅಂತ ಹೇಳ್ತಿರ್ತಾನೆ ಬೆಟ್ಟದೈನ್ ಕಡೆ ವ್ಯಕ್ತಿ. ಕೂಡ್ಲೆ ಅಲ್ಲಿಂದ ಹೊರಟು ಬನ್ನಿ, ಮಿಕ್ಕಿದ್ದನ್ನ ನಾನು ನೋಡ್ಕೊತೀನಿ ಅಂತಾನೆ ಬೆಟ್ಟದಯ್ಯ. ಸರಿ ಅಣ್ಣ ಹೊರಡ್ತೀವಿ ಅಂತಾರೆ ಬೆಟ್ಟದೈನ್ ಕಡೆಯವರು. ಸ್ನಾನದ ಮನೆಯಲ್ಲಿದ್ದ ಚಂಪಾ, ಅಯ್ಯೋ ಪಾಪಿಗಳ, ದೊಡ್ಡ ಮಾವ ಇನ್ ಸಿಕ್ಕಾಕ್ಸ್ಬೇಕು ಅಂತ ಇಂಥ ಕೆಲಸ ಮಾಡ್ತಿದ್ದೀರಾ, ಮೊದ್ಲು ಈ ವಿಷಯನ ಹೇಳ್ಬೇಕು ಮನಸ್ಸಿನಲ್ಲಿ ಅನ್ಕೊಂತಾಳೆ ಚಂಪಾ. ಇತ್ತ ಓಟ್ ಹಾಕೋದಕ್ಕಂತ ಊರಿಗೆ ಹೋಗೋದಕ್ಕಂತ ಅಜ್ಜಮ್ಮ ಮತ್ತೆ ಈಶ್ವರಿ ಅವರು ನಿಂತಿರ್ತಾರೆ. ಮತ್ತೆ ನೀವು ಹೋಗಿರಿ, ನಾವು ಇವಳೇನೋ ಬ್ಲೌಸ್ ಕೊಟ್ಟಿದ್ದಾಳಂತೆ ಹೊಸಿ ನೋಡ್ಕೊಂಬರ್ತೀವಿ ಅಂತ ಈಶ್ವರಿ ಹೇಳ್ತಾಳೆ. ಹಂಗಂತ ಊರು ಸುತ್ಕೊಂಡು ಅಲ್ಲೇ ಇದ್ಬಿಡ್ಬೇಡಿ, ಬಿರಿನೇ ಬಂದ್ಬಿಡಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಸರಿ ಸರಿ ಆಯ್ತು ಅಂತ ಈಶ್ವರಿ ಹೇಳ್ತಾಳೆ. ಶಿವರಾಮೇಗೌಡರು ಗೋವಿಂದೇಗೌಡರು ಬರ್ತಾರೆ. ಅದ್ಗೆಮ್ಮನನ್ನು ಸಾವಿತ್ರಿಯಲ್ಲಿ ಅಂತ ಕೇಳ್ತಾರೆ ಗೋವಿಂದೇಗೌಡರು. ಅವರು ಗುಡಿಗೆ ಹೋಗೋರೆ, ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಆಮೇಲೆ ಬರ್ತಾರೆ ವಿನಂತಿ, ನಮ್ಮ ಕೂಟೆ ಬಾ ಅಂತ ಕೂಗ್ತಾಳೆ ಅಜ್ಜಮ್ಮ. ವಿನಂತಿ ಸರಿ ಅಮ್ಮಮ್ಮ ಅಂತಾಳೆ. ಇಲ್ಲಿಗೆ ಕ್ವಾಟ್ಲೆಯನ್ನು ಭದ್ರ ಬರ್ತಾನೆ. ಭದ್ರ ಅಪ್ಪಯ್ಯ ನಾನು ಕಾರು ಓಡಿಸ್ತೀನಿ ಅಂತಾನೆ. ಗೋವಿಂದ ನಾನು ಊರಿಗೆ ಹೋಗ್ಬೇಕು, ನೆಮ್ಮದಿಯಾಗಿ ಹೋಗ್ಬೇಕಾ ಇಲ್ಲ ಕೇಳ ಅಂತ ಹೇಳ್ತಾನೆ ಶಿವರಾಮೇಗೌಡ ಸುಭಾಷನ್ ಮುಖ ನೋಡ್ತಾರೆ. ಇವನ್ಯಾಕ್ಲ ಬತ್ತಾ ಇದ್ದನು ಅಂತ ಕೇಳ್ತಾರೆ. ಅದು ಬಾವ ಓಟ್ ಹಾಕಕ್ಕೆ ಎಲ್ರೂ ಊರಿಗೆ ಹೋಗ್ಬೇಕಾಗಿತ್ತಲ್ವೇ ಅದಕ್ಕೆ ಅಂತ ಈಶ್ವರಿ ಹೇಳ್ತಾಳೆ. ಮತ ಹಾಕೋದಕ್ ಬರ್ತವನೆ, ಮತ ಹಾಕಿ ಬಂದ್ಮೇಲೆ ಅಟ್ಟಿಗೆ ಮುಖನೂ ತೋರ್ಸಂಗಿಲ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ. ಬಂದ್ಮೇಲೆ ಕೆಲಸ ಎಷ್ಟಾಯ್ತೋ ಅಷ್ಟು ಮಾತ್ರ ನೋಡ್ಬೇಕು, ಅದು ಬಿಟ್ಟು ಅಂತ ಹೇಳಿ ಗೋವಿಂದ ನೀನೇ ಡ್ರೈವ್ ಮಾಡ್ಲಾ ಅಂತಾರೆ ಶಿವರಾಮೇಗೌಡರು. ಭದ್ರ ಬೇಸರ ಮಾಡ್ಕೋಬೇಡ, ನೀನು ಇನ್ನೊಂದು ಕಾರಲ್ಲಿ ಬಂದ್ಬಿಡು ಅಂತ ಗೋವಿಂದೇಗೌಡರು ಹೇಳ್ತಾರೆ. ಅಪ್ಪಯ್ಯನ ಜೊತೆ ಬರವ ಅಂತ ಹೇಳ್ದೆ ಚಿಕ್ಕಪ್ಪ, ಅಷ್ಟೇ, ನಾವಿಬ್ಬರು ಗಾಡಿಲೇ ಬರ್ತೀವಿ, ನೀವು ಹೋಗಿರಿ ಅಂತ ಭದ್ರ ಹೇಳ್ತಾನೆ. ಸರಿ ಮಗ ಅಂತ ಗೋವಿಂದೇಗೌಡರು ಹೊರಟೋಗ್ತಾರೆ. ಪಾರ್ಲಾ ಅಂತ ಕ್ವಾಟ್ಲೆನ್ ಕರ್ಕೊಂಡು ಭದ್ರನ್ನು ಹೋಗ್ತಾನೆ. ಎಲ್ಲ ನೋಡ್ಕೊಂಡು ನಿಂತಿರ್ತಾಳೆ ವಿದ್ಯಾ. ಶಿವರಾಮೇಗೌಡರು ಕಾರು ಮುಂದೆ ಹೊರಟೋಗುತ್ತೆ. ಚಿತ್ರ ಅವ್ವ ಬೆಟ್ಟೈನ್ ಕಡೆಯವರು ದೊಡ್ಡಪ್ಪನ ಕಾರ್ನಾಗೆ ದುಡ್ಡು ಮಡ್ಗವ್ರೆ ತಾನೆ ಅಂತ ಕೇಳ್ತಾಳೆ. ಅದನ್ನ ಯಾವಾಗ್ಲೂ ಮಡ್ಗಾಗದೆ, ತಪ್ಪನ್ ನಿಂತ್ಕೋ ಅಂತ ಈಶ್ವರಿ ಹೇಳ್ತಾಳೆ. ಹಂಗಾರೆ ಇವ್ರೆಲ್ಲ ಸಿಕ್ಬೀಳ್ತಾರೆ ಅಲ್ವೇ ಅಂತ ಚಿತ್ರ ಕೇಳ್ತಾಳೆ. ಅದಕ್ಕೆ ಉಪಾಯ ಮಾಡಿ ಅವ್ರನ್ನೇ ಕಳ್ಸಿದ್ದು, ನಾವು ಜೊತೆಗೆ ಹೋಗಿದ್ದಿದ್ರೆ ನಾವು ಸಿಕ್ಕಾಕೊಂಡು ಜೈಲ್ಗೆ ಹೋಗ್ಬೇಕಾಗಿತ್ತು ಈಶ್ವರಿ ಹೇಳ್ತಾಳೆ. ಅಮ್ಮ ಒಳ್ಳೆ ಕೆಲಸ ಮಾಡ್ದೆ, ನನ್ನ ಆಚೆಗಾಕಿ ಬೀದಿ ಪಾಲ್ ಮಾಡಿದ್ರಲ್ವೇ, ಇವಾಗ ಎಲ್ರು ಜೈಲ್ ಸೇರ್ತಾರೆ ಅಂತ ಸುಭಾಷ ಹೇಳ್ತಾನೆ. ಸರಿ ನಡೀರಿ, ಅಲ್ಲಿ ಇಲ್ಲಿ ನೋಡ್ಕೊಂಡು ಹೊಟ್ಟೆ ಹೊಸಿ ತಣ್ಣಗ ಮಾಡ್ಕೊಂಡು ಹೋಗೋಣ ಅಂತ ಈಶ್ವರಿ ಹೇಳಿ ಕಾರಲ್ಲಿ ಹೊರಟೋಗ್ತಾರೆ ಈಶ್ವರಿ ಅವರು. ಚಂಪಾ ಓಡ್ ಬರ್ತಿರ್ತಾಳೆ. ಮಾವಯ್ಯ ನಿಲ್ಸಿ ಹೋಗ್ಬೇಡಿ ಅಂತ. ಮಾವಯ್ಯ ನನ್ನ ಮಾತು ಕೇಳಿಸ್ಕೊಳ್ಳಿ ಹೋಗ್ಬೇಡಿ ಅಂತ ಹೇಳ್ತಿರ್ತಾಳೆ ಚಂಪಾ. ಅಲ್ಲೇ ವಿದ್ಯಾ. ಚಂಪಾ ಏನಾಯ್ತು ಚಂಪಾ ಅಂತ ಕೇಳ್ತಿರ್ತಾಳೆ ವಿದ್ಯಾ. ಒಂಟೆ ಹೋದ್ರಲ್ಲ, ಈಗ ಏನ್ ಮಾಡ್ಲಿ, ಮೊದ್ಲು ಈ ವಿಷಯನ ಯಾರಿಗಾದ್ರೂ ಫೋನ್ ಮಾಡಿ ಹೇಳ್ಬೇಕು. ವಿದ್ಯಾಕ್ಕ ನಿನ್ ಫೋನ್ ಎಲ್ಲಿ ಅಂತಾಳೆ ಚಂಪಾ. ವಿದ್ಯಾ ಫೋನ್ ಒಳಗದೆ ಅಂತ ಹೇಳ್ತಾಳೆ. ಚಂಪಾ ಓಡಿ ಒಳಗಡೆ ಹೋಗ್ತಾಳೆ ಶೆಡ್ ಒಳಗಡೆ. ಚಂಪಾ ಅನ್ಕೊಂಡು ವಿದ್ಯಾ ಹಿಂದೆ ಹೋಗ್ತಾಳೆ. ಫೋನ್ ಎಲ್ಲಿ ವಿದ್ಯಾಕ್ಕ ಅಂತ ಹುಡುಕ್ತಿರ್ತಾಳೆ. ಏನಾಯ್ತು ಚಂಪಾ, ಯಾಕೆ ಇಷ್ಟೊಂದು ದಿಗ್ಲು ಬಿದ್ದಿದೀಯಾ ಅಂತ ಕೇಳ್ತಾಳೆ ವಿದ್ಯಾ. ವಿದ್ಯಾಕ್ಕ ದೊಡ್ಡ ಅನಾಹುತ ಆಗೋಗದೆ, ಹೆಂಗಾರ ಮಾಡಿ ದೊಡ್ಡ ಮಾವ ಹೋಗೋದ್ರನ್ನ ತಡಿಬೇಕು ಅಂತಾಳೆ ಚಂಪಾ. ನೀನ್ ಹೇಳ್ತಾ ಇದ್ದೀಯಾ, ಏನ್ ಹೇಳ್ತಾ ಇದ್ದೀಯಾ, ಒಂದು ಅರ್ಥ ಆಗ್ತಾ ಇಲ್ಲ ಅಂತಾಳೆ ವಿದ್ಯಾ. ಹೊಸಿ ಬಿಡ್ಸಿ ಹೇಳು ಚಂಪಾ ಅಂತಾಳೆ ವಿದ್ಯಾ. ವಿದ್ಯಾಕ್ಕ ಅದು ಅಂತ ಹೇಳಿ ಎಲ್ಲ ವಿವರವಾಗಿ ಹೇಳ್ತಾಳೆ ಚಂಪಾ. ಈ ಮಾತು ಕೇಳಿ ಅಯ್ಯೋ ಎಂತ ಕೆಲಸ ಮಾಡವ್ರೆ, ಮೊದ್ಲು ಯಾರಿಗಾದ್ರೂ ಫೋನ್ ಮಾಡು ಅಂತ ವಿದ್ಯಾ ಫೋನೇ ತಗೊಂಡು ಕೊಡ್ತಾಳೆ. ಚಂಪಾ ಯಾರಿಗ್ ಫೋನ್ ಮಾಡಿದ್ರೂ ತೆಗಿತಾ ಇರೋದಿಲ್ಲ.
ಅಯ್ಯೋ ಫೋನೇ ಎತ್ತುತ್ತಾ ಇಲ್ಲ ವಿದ್ಯಾಕ್ಕ ಅಂತಾಳೆ ಚಂಪಾ. ಚಿಕ್ಕ ಮಾವನ್ಗೊಂದ್ಸರಿ ಫೋನ್ ಮಾಡು ಅಂತಾಳೆ ವಿದ್ಯಾ. ಚಂಪಾ ಫೋನ್ ಮಾಡಿ ಬಿಸಿ ಬತ್ತೈತೆ ಅಂತಾಳೆ. ಇತ್ತ ಚಿತ್ರ, ಅವ್ವ ನಾವೇನಾದ್ರೂ ಅವ್ರ ಕೂಟೆ ಹೋಗಿದ್ದಿದ್ರೆ ನಮ್ಮನ್ನು ಪೊಲೀಸರು ಅರೆಸ್ಟ್ ಮಾಡ್ಬಿಟ್ಟಿರೋರು ಅಲ್ವೇ ಅಂತ ಚಿತ್ರ ಹೇಳ್ತಾಳೆ. ಏ ಇಲ್ಲ, ನಿನ್ ಮೇಲಿಂದ ಉದ್ರಿದ್ಯಾ ನೋಡು, ಅದಕ್ಕೆ ನಿನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಇಂಥ ಕೆಲಸ ಆಗ್ಬಾರ್ದು ಅಂತಲೇ ನಾನು ಈ ಪ್ಲಾನ್ ಮಾಡಿರೋದು ಅಂತ ಈಶ್ವರಿ ಹೇಳ್ತಾಳೆ. ಅಮ್ಮ, ಇನ್ ಸ್ವಲ್ಪ ಹೊತ್ತಿಗೆ ವಿಧಾನಸಭಾ ಅಭ್ಯರ್ಥಿ ಶಿವರಾಮೆ ಕಾರಿಂದ 50 ಲಕ್ಷ ಕೋಟಾ ನೋಟು ವಶಪಡಿಸಿಕೊಳ್ಳಲಾಗಿದೆ ಹಾಗೂ ಅವರ ನಾಮಪತ್ರವನ್ನು ತಿರಸ್ಕರಿಸಲಾಗಿದೆ ಅಂತವ ಎಲ್ಲ ನ್ಯೂಸ್ ಚಾನಲ್ಗೂ ಬರ್ತದೆ ಅಲ್ವೇ ಅಂತ ಸುಭಾಷ ಹೇಳ್ತಾನೆ. ಹಂಗ ನ್ಯೂಸ್ ಬರ್ಬೇಕು ಅಂತಂತಲೇನೆ ಅವ್ವ ಇಷ್ಟೆಲ್ಲ ತಲೆ ಓಡಿಸಿರೋದು ಅಂತ ಚಿತ್ರ ಹೇಳ್ತಾಳೆ. ಆ ಶಿವರಾಮೇಗೌಡ ಸಿಕ್ಬೀಳೋ ತನಕ ನಂಗೆ ನೆಮ್ಮದಿ ಅನ್ನೋದೇ ಇಲ್ಲ ಅಂತ ಈಶ್ವರಿ ಹೇಳ್ತಾಳೆ. ತಲೆನೇ ಕೆಡ್ಸ್ಕೊಬೇಡ, ಮಿಸ್ ಆಗಕ್ ಚಾನ್ಸೇ ಇಲ್ಲ ಅಂತ ಚಕ್ರವ್ಯೂಹನೇ ಎಣ್ದಿದ್ಯಾ ನೀನು ಅಂತ ಸುಭಾಷ ಹೇಳ್ತಾನೆ. ಇತ್ತ ಚಂಪಾ ಫೋನ್ ಮಾಡ್ತಿರ್ತಾಳೆ. ಇಲ್ಲಕ್ಕ ಫೋನ್ ತೆಗಿತಾ ಇಲ್ಲ ಅಂತ ಹೇಳ್ತಾಳೆ ಚಂಪಾ ಮಾವಯ್ಯನ ವಿರುದ್ಧ ಯಾರೋ ದೊಡ್ಡದಾಗೆ ಪಿತೂರಿ ಮಾಡವ್ರೆ, ಹೇಗಾದ್ರೂ ಮಾಡಿ ಇದನ್ನ ಬೇದ್ಲಿಸ್ಲೇಬೇಕು, ಇಲ್ದಿದ್ರೆ ಶಾನೆ ತೊಂದ್ರೆ ಆಗ್ತತೆ ವಿದ್ಯೆ ಹೇಳ್ತಾಳೆ. ಹೇಳೋಣ ಅಂದ್ರೆ ಯಾರು ಫೋನೇ ಎತ್ತುತ್ತಾ ಇಲ್ವಲ್ಲ, ಏನ್ ಮಾಡೋಣ ಅಕ್ಕ ಅಂತ ಚಂಪಾ ಕೇಳ್ತಾಳೆ. ಚಂಪಾ, ನೀನು ನಿನ್ ಫೋನ್ ನಲ್ಲಿ ಟ್ರೈ ಮಾಡು, ಗೌಡ್ರು ಹಟ್ಟಿಯಲ್ಲೇ ಅವ್ರೆ, ಅವ್ರ ಕೂಟ ಹೇಳಿ ಈ ವಿಷಯನ ಅವ್ರ ಕೈಯಲ್ಲೇ ಫೋನ್ ಮಾಡಿಸ್ತೀನಿ ಅಂತ ವಿದ್ಯಾ ಹೋಗ್ತಾಳೆ. ಗೌಡ್ರೆ ಬಾಗಲ್ ತೆಗೀರಿ ಅಂತ ವಿದ್ಯಾ ಬಾಗಲ್ ತಟ್ತಾ ಇರ್ತಾಳೆ. ಗೌಡ್ರೆ ನಿಮ್ ತಮ್ಮಯ್ಯ ಅಂತೀನಿ, ಬಾಗಲ್ ತೆಗೀರಿ ಅಂತ ತಟ್ತಿರ್ತಾಳೆ. ಭದ್ರ ಬಂದು ಬಾಗಲ್ ತೆಗಿತಾನೆ. ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾನೆ ಭದ್ರ. ಗೌಡ್ರೆ ಆಮೇಲೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿರಂತೆ, ಮೊದ್ಲು ಮಾವಯ್ಯನ ಬರಕ್ ಕೇಳಿ ವಾಪಸ್ಸು ಅಂತ ಹೇಳ್ತಾಳೆ ವಿದ್ಯಾ. ನಿನ್ ತಲೆಗಿಲೆ ಕೆಟ್ಟೈತಾ ಹೆಂಗೆ, ಓಟ್ ಹಾಕೋದಕ್ಕೆ ಊರ್ಗ್ ಹೋಗ್ತಾ ಇರೋರ್ನ ಹಿಂದಕ್ ಕರೆಯೋದ ಹೆಂಗೆ ಅಂತ ಭದ್ರ ಹೇಳ್ತಾನೆ. ಅದೆಲ್ಲ ಆಮೇಲೆ ನಾನು ಹೇಳ್ತೀನಿ, ಮೊದ್ಲು ಫೋನ್ ಮಾಡಿ ಗೌಡ್ರೆ ಅಂತಾಳೆ ವಿದ್ಯಾ. ತೆಪ್ಪಗ್ ತಿನ್ಬಿಟ್ಟು ಮೂಲೆಯಲ್ಲಿ ಮಲ್ಕೋವಾಗ ಅದನ್ನ ಬಿಟ್ಬಿಟ್ಟು ದೊಡ್ಡವಳ ತರ ಎಲ್ಲ ತಲೆ ಹಾಕೋದಕ್ ಬಂದ್ಬಿಡ್ತಾಳೆ ಅಂತ ಹೇಳಿ ಹೋಗೋದಕ್ ಹೋಗ್ತಾನೆ ಭದ್ರ. ಗೌಡ್ರೆ ಒಂದ್ಕಿತ ನನ್ ಮಾತ್ ಕೇಳಿ, ನೀವೇನಾದ್ರೂ ಈಗ ಫೋನ್ ಮಾಡ್ದೆ ಹೋದ್ರೆ ಮಾವಯ್ಯ ದೊಡ್ಡ ಅಪಾಯಕ್ಕೆ ಸಿಕ್ಕಾಕೊಂತಾರೆ ಅಂತ ವಿದ್ಯೆ ಹೇಳ್ತಾಳೆ. ಏನ್ ಹೇಳ್ತಾ ಇದೀಯಾ, ಅವ್ರ ಯಾಕೆ ಅಪಾಯಕ್ಕೆ ಸಿಕ್ಬಿದ್ದಾರೋ ಅಂತ ಕೇಳ್ತಾನೆ ಭದ್ರ. ಗೌಡ್ರೆ ಅದು ಅಂತ ಹೇಳಿ ವಿಷಯನೆಲ್ಲ ಹೇಳ್ತಾಳೆ ವಿದ್ಯಾ. ಚಂಪಾ ಅವ್ರಿಗೆ ಹೇಳ್ಬೇಕು ಅನ್ನಷ್ಟರಲ್ಲಿ ಅವ್ರು ಹೊಂಟೋದ್ರು ಗೌಡ್ರೆ. ಅದಕ್ಕೆ ಎಲೆಕ್ಷನ್ ಆಫೀಸರ್ಸು ಮತ್ತೆ ಪೊಲೀಸರು ಹೋಗೋದಕ್ಕಿಂತ ಮುಂಚೆ ಮಾವಯ್ಯನ ಹೆಂಗಾದ್ರೂ ಮಾಡಿ ಕಾಪಾಡ್ಬೇಕು ನಾವು ಅಂತ ವಿದ್ಯೆ ಹೇಳ್ತಿರ್ತಾಳೆ. ಭದ್ರ ಫೋನ್ ಮಾಡ್ತಾನೆ. ಇತ್ತ ಫೋನ್ ಮಾಡ್ತಿದ್ರೆ ಭದ್ರ ಶಿವರಾಮೇಗೌಡರು ಕಟ್ ಮಾಡ್ತಿರ್ತಾರೆ. ಫೋನೇ ಎತ್ತುತ್ತಾ ಇಲ್ವಲ್ಲ ಅಂತ ಭದ್ರ ಹೇಳ್ತಾನೆ. ಇನ್ನೊಂದ್ಕಿತ ಮಾವಯ್ಯನ್ಗೆ ಫೋನ್ ಮಾಡಿ ಅಂತಾಳೆ ವಿದ್ಯಾ. ಇನ್ನೊಂದ್ಕಿತ ಫೋನ್ ಮಾಡ್ತಿರ್ತಾನೆ. ಎತ್ತು ಅಪ್ಪಯ್ಯ ಎತ್ತು ಅಂತಿರ್ತಾನೆ ಭದ್ರ. ಈ ಶಿವರಾಮೇಗೌಡರು ಕಟ್ ಮಾಡ್ತಿರ್ತಾರೆ. ಅಪ್ಪಯ್ಯ ಬೇರೆ ಫೋನ್ ಕಟ್ ಮಾಡ್ತಾವ್ರೆ, ಏನ್ ಮಾಡೋದೀಗ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಇನ್ನೊಂದ್ಸರಿ ಫೋನ್ ಮಾಡ್ತಾರೆ. ಭದ್ರ, ನೋಡ್ದ ಗೋವಿಂದ, ಅಟ್ಟಿಲೆ ಅಷ್ಟೆಲ್ಲ ಹೇಳ್ ಬಂದಿವ್ನಿ, ನಾನ್ ನೆಮ್ಮದಿ ಹಾಳು ಮಾಡೋದಕ್ಕೆ ಮತ್ತೆ ಫೋನ್ ಮಾಡ್ತಾವ್ನೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಭದ್ರ ಏನಣ್ಣ ಅಂತಾನೆ ಗೋವಿಂದ. ಹೌದಾ ಕಣ್ಲಾ, ಯಾಕೆ ಹಿಂಗ್ ಹಿಂಸೆ ಕೊಟ್ಟನೋ ನನ್ಗಂತೂ ಗೊತ್ತಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಶಿವರಾಮ, ಹಂಗೆಲ್ಲ ಕಾರಣ ಇಲ್ದೆ ಫೋನ್ ಮಾಡಲ್ಲ ಭದ್ರ, ಒಂದ್ಸಲ ಫೋನ್ ಎತ್ತಿ ಅದೇನು ಅಂತ ಕೇಳ್ಬಿಡು ಅಂತ ಹೇಳ್ತಾಳೆ ಅಜ್ಜಮ್ಮ. ಇನ್ನೇನ್ ಇರ್ತದವ, ಅಟ್ಟಿಲ್ ಒಬ್ನೇ ಇರ್ತಾನೆ, ಕಂಠಪೂರ್ತ ಕುಡ್ದಿ ನನ್ ನೆಮ್ಮದಿನ ಹಾಳು ಮಾಡೋದಕ್ಕೆ ಫೋನ್ ಮಾಡ್ತಾವನೆ ಅಟ್ಟಯ್ಯ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಎಷ್ಟ್ ಕಿತ ಮಾಡಿದ್ರು ಅಪ್ಪಯ್ಯ ಫೋನ್ ಎತ್ತಾ ಇಲ್ವಲ್ಲ ಅಂತಾನೆ ಭದ್ರ. ಗೌಡ್ರೆ ಒಂದ್ಕಿತ ಚಿಕ್ಕಮಾವಯ್ಯನ್ಗೆ ಫೋನ್ ಮಾಡಿ ಅಂತಾಳೆ ವಿದ್ಯಾ. ಗೋವಿಂದೇಗೌಡ್ರಿಗೆ ಫೋನ್ ಮಾಡ್ತಾನೆ ಭದ್ರ. ನೋಡ್ ಗೋವಿಂದ, ನಾನು ಎತ್ತಲಿಲ್ಲ ಅಂತ ನಿನ್ ಫೋನ್ ಮಾಡ್ತಾವನೆ, ಇವನ್ಗೇನ್ ಮಾಡೋಣ ಹೇಳು ಅಂತ ಶಿವರಾಮೇಗೌಡರು ಕೇಳ್ತಾರೆ. ಏನೋ ಒಂದ್ಕಿತ ಕೇಳ್ಬಿಡೋಣ ಕೊಡೋಣ ಇಲ್ಲೇ ಅಂತ ಗೋವಿಂದೇಗೌಡರು ಹೇಳ್ತಾರೆ. ತಲೆ ಹೋಗೋದು ಅಂತದ್ದು ಏನು ಇರಕ್ಕಿಲ್ಲ, ಸುಮ್ನೆ ಗಾಡಿ ಓಡಿಸ್ಲಾ ಅಂತಾರೆ ಶಿವರಾಮೇಗೌಡರು. ಚಿಕ್ಕಪ್ಪನ್ನು ಫೋನ್ ಎತ್ತುತ್ತಾ ಇಲ್ಲ ಅಂತ ಭದ್ರ ಹೇಳ್ತಾನೆ. ಅಜ್ಜಿನನ್ನು ಅವ್ರು ಕೂಡ ಇದಾರಲ್ಲ, ಅವ್ರಿಗೆ ಫೋನ್ ಮಾಡು ಅಂತ ವಿದ್ಯೆ ಹೇಳ್ತಾಳೆ. ಅಜ್ಜಿನನ್ನು ಫೋನ್ ತೆಗಿಯೋದಿಲ್ಲ ಫೋನ್ ಮಾಡಿದ್ರೆ. ಅವ್ವ, ಇವಾಗ ನಾವು ಅನ್ಕೊಂಡಿರೋದೆಲ್ಲ ಆಗೋದಲ್ಲ, ಮುಂದಕ್ಕೆ ನೀನೇನ್ ಮಾಡ್ತೀಯಾ ಅಂತ ಚಿತ್ರ ಕೇಳ್ತಾಳೆ. ನಾವು ಮಾಡ್ಬೇಕಾಗಿರೋದು ಬೆಟ್ಟಯ್ಯನ್ಗೊಂದು ಫೋನ್ ಅಟೇಯ, ಮಿಕ್ಕಿದ್ದೆಲ್ಲನೂ ಅವನೇ ಮಾಡ್ತಾನೆ, ಮಾಡೇ ಬಿಡೋಣ ಇರೋ ಅಂತ ಈಶ್ವರಿ ಫೋನ್ ಮಾಡ್ತಾಳೆ ಬೆಟ್ಟಯ್ಯನ್ಗೆ. ಬೆಟ್ಟಯ್ಯ ಫೋನ್ ತಗೊಂಡು ಹೇಳಿ, ನಿಮ್ಗೂ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ ಅಂತ ಹೇಳ್ತಾನೆ. ಶಿವರಾಮಯ್ಯನ ಕಾರು ಊರ್ ಬಿಟ್ಟು ಹೋಗಾಯ್ತು. ಆ ಕಾರಲ್ಲಿ ದುಡ್ಡದೆ. ಈ ವಿಷಯನ ನೀವ್ ಯಾರಿಗ್ ಮುಟ್ಸ್ಬೇಕೋ ಅವ್ರಿಗೆ ಮುಟ್ಸ್ಬೇಕೋ ಅಟಯ್ಯ, ಅನ್ಕೊಂಡಿರೋ ಕೆಲ್ಸವ ಸಾಧಿಸಿ ಅಂತ ಈಶ್ವರಿ ಹೇಳ್ತಾಳೆ. ತುಂಬಾ ಥ್ಯಾಂಕ್ಸ್ ಅಮ್ಮ, ನೀನ್ ಮಾಡಿರೋ ಸಹಾಯನ ಈ ಜನ್ಮ ಇರೋವರೆಗೂ ಮರೆಯಕ್ಕಿಲ್ಲ ಅಂತ ಬೆಟ್ಟದಯ್ಯ ಹೇಳ್ತಾನೆ. ಎಲ್ಲ ಅನ್ಕೊಂಡಂಗ ಆಗೋದ್ರೆ ನೀವು MLA ಆದಂಗೆ ಬಿಡಿ, ನೀವು MLA ಆದ್ರೆ ನಮ್ಮನ್ನ ಮರ್ತಿಗಿರ್ತ್ ಬಿಟ್ಟಿರಾ ಅಂತ ಈಶ್ವರಿ ಹೇಳ್ತಾಳೆ. ಎಲ್ಲರೂ ಉಂಟೆ, ಈಗ ನಾವು ಅನ್ಕೊಂಡಿರೋ ಹಾಗೆ ಆಗ್ಬೇಕು ಅಂದ್ರೆ ಈಗ ನಾನು ಅವ್ರಿಗೆ ಫೋನ್ ಮಾಡ್ಬೇಕು, ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಬೆಟ್ಟದಯ್ಯ ಫೋನ್ ಕಟ್ ಮಾಡ್ತಾನೆ. ಇತ್ತ ಭದ್ರ ಕ್ವಾಟ್ಲೆ ಅಂತ ಕೂಗ್ತಿರ್ತಾನೆ. ಕ್ವಾಟ್ಲೆ
ಓಹೋ, ಗಂಡ ಹೆಂಡತಿ ಇಬ್ರು ಜೊತೆಲ್ಲೇ ಇದ್ದೀರಾ? ಏನ್ ವಿಶೇಷ? ನಾನ್ ಬಂದಿದ್ದೇನಾದ್ರೂ ತಪ್ಪೈತೆ ಅಂತ ಕ್ವಾಟ್ಲೆ ಕೇಳ್ತಾನೆ. ಹೊಸಿ ಎಡವಟ್ಟಾಗೈತೆ, ಅರ್ಜೆಂಟ್ ಹೋಗ್ಬೇಕು ನಡಿ ಅಂತ ಕೂಗ್ತಾನೆ ಭದ್ರ. ಏನ್ ಎಡವಟ್ಟು? ನಡಿ ಬೇಗ ಬೇಗ ಅಂತ ಹೋಗ್ತಾನೆ ಕ್ವಾಟ್ಲೆ. ಭದ್ರನ್ನು ಕ್ವಾಟ್ಲೆ ಗಾಡಿ ಎತ್ಕೊಂಡು ಹೋಗ್ತಾರೆ. ಜಿಯಕ್ಕ, ನನ್ ಫೋನಿಂದ ಫೋನ್ ಮಾಡಿದ್ರು ಫೋನ್ ಎತ್ತಾ ಇಲ್ಲ. ಅಷ್ಟಲ್ಲೇ ಅವ್ರು ಸಿಕ್ಬಿಟ್ರೆ ಏನ್ ಮಾಡೋದು ಅಂತಾಳೆ ಚಂಪಾ. ಗೌಡ್ರು ಹೋಯ್ತವ್ರೆ ತಾನೆ, ಏನು ಆಗಕ್ಕಿಲ್ಲ. ದೇವ್ರ ದಯದಿಂದ ಏನು ತೊಂದ್ರೆ ಆಗದೆ ಹೋದ್ರೆ ಅಷ್ಟೇ ಸಾಕು. ವಿದ್ಯೆ ಹೇಳ್ತಾಳೆ. ಇತ್ತ ಬೆಟ್ಟದೈನ್ ಕಡೆಯವರು ಫೋನ್ ಮಾಡಿ ಆಫೀಸರ್ಸ್ಗೆ ಫೋನ್ ಮಾಡಿ, ಸಾರ್ ಒಂದು ಪಕ್ಕ ಮಾಹಿತಿ, ಹುಲಿಕೆರೆಗೆ ಹೋಗೋ ರೋಡಲ್ಲಿ MLA ಕ್ಯಾಂಡಿಡೇಟ್ ಶಿವರಾಮೇಗೌಡ್ರು ಅವ್ರ ಕಾರಲ್ಲಿ 50 ಲಕ್ಷ ರೂಪಾಯಿ ಕೋಟಾ ನೋಟ್ಸ್ ಸಾಗಿಸ್ತಿದ್ದಾರೆ. ಅದನ್ನೆಲ್ಲ ಅವರು ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂತ ಹಂಚೋದಕ್ ತಗೊಂಡೋಗ್ತಾವ್ರೆ. ನೀವೀಗ್ಲೇ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೋದು ಸರ್ ಹೇಳ್ತಾನೆ ಬೆಟ್ಟದೈನ್ ಕಡೆವನು. ಅದ್ ಸರಿ, ನೀವ್ಯಾರೋ ಅಂತ ಆಫೀಸರ್ ಕೇಳ್ತಾರೆ. ಅಷ್ಟ್ರಲ್ಲಿ ಫೋನ್ ಕಟ್ ಮಾಡ್ತಾನೆ. ಇನ್ಸ್ಪೆಕ್ಟರ್, ಹುಲಿಕೆರೆ ರೋಡ್ಗ್ ನಡೀರಿ ಅಂತ ಎಲೆಕ್ಷನ್ ಸ್ಕ್ವಾಡು ಮತ್ತೆ ಪೊಲೀಸರು ಹೋಗ್ತಾರೆ. ಕ್ವಾಟ್ಲೈನನ್ನು ಭದ್ರ ಗಾಡಿಯಲ್ಲಿ ಬೇಗ ಬರ್ತಾ ಇರ್ತಾರೆ ಫಾಸ್ಟ್ ಆಗಿ. ಈಶ್ವರಿಯವರು ಚಿತ್ರವರು ಬರ್ತಿದ್ದಾರೆ ತಾನೆ ಅಂತ ಶಿವರಾಮೇಗೌಡ್ರು ಕೇಳ್ತಾರೆ. ಹೂ ಕಣಪ್ಪ, ಅದೇನೋ ರವಿಕೆ ಹೊಲಿಯಕ್ ಕೊಟ್ಟಿದ್ರಂತೆ, ಈಸ್ಕ ಬರ್ತೀನಿ, ನೀವು ಮುಂದೋಗಿ ಅಂತಂದ್ರು. ಬರ್ತಾರೆ ಬಿಡಪ್ಪ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಣ್ತಮ್ಮ, ಈ ರೋಡಲ್ಲಿ ಹೋದ್ರೆ ಅವ್ರನ್ನ ಹಿಡಿಯೋದು ಕಷ್ಟ ಆಯ್ತೈತೆ, ಅಡ್ಡದಾರಿ ತಿರುಗ್ಬಿಡು ಅಣ್ತಮ್ಮ. ಪೊಲೀಸರು ಅವ್ರನ್ನ ತಡಿಯಕ್ ಮೊದ್ಲೇ ಹೋಗ್ಬೇಕು ನಾವು ಅಲ್ಲಿಗೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಅಣ್ತಮ್ಮ, ಅಲ್ಲಿ ಕಾರ್ ಕಾಣ್ತೈತೆ, ನಡಿ ಬಿರಿನೆ ಅಂತ ಹೇಳಿ ಚಿಕ್ಕಮಾವಯ್ಯ ಅಂತ ಕೂಗ್ತಾನೆ ಕ್ವಾಟ್ಲೆ. ಭದ್ರ ಆರನ್ ನೋಡಿತಾ ಇರ್ತಾನೆ. ಕೂಗಿದ್ರೇನು ಕೇಳಿಸೋದಿಲ್ಲ, ಆರನ್ ನೋಡಿದ್ರೇನು ಯಾರ್ಲ ಅವರು ಒಂದೇ ಸಮನೆ ಆರನ್ ನೋಡಿತಾ ಇರೋದು ಅಂತಾನೆ ಶಿವರಾಮೇಗೌಡ. ಆರನ್ ಸೌಂಡ್ ಕೇಳಿ ಏನ್ಲ ಬಂದಿದ್ದದ ಅವನ್ಗೆ ಅಂತ ಕೇಳ್ತಾನೆ ಶಿವರಾಮೇಗೌಡ. ಈಗಿನ ಐಕ್ಳಿಗೆ ಯಾರ್ ತಾನೇ ಏನಾದ್ರೂ ಹೇಳಕ್ ಆತೈತ ಅಣ್ಣ? ಮೀಸೆ ಚಿಗುರಾಕ್ ಮುಂಚೆನೆ ಬೈಕ್ ತಗೊಂಡು ಅದೇನೋ ಹೇಳ್ತಾರಲ್ಲ, ವೀಲಿಂಗ್ ಮಾಡೋದು, ಹಂಗ್ ಮಾಡ್ಕೊಂಡು ಒಂದ್ ಚಕ್ರ ಮೇಲಕ್ಕೆ ಎತ್ಕೊಂಡು ಎಲ್ರಿಗೂ ತೊಂದ್ರೆ ಕಟ್ಕೊಂಡು ಓಡಿಸ್ತಾ ಇರ್ತಾರೆ. ಭದ್ರ ಜೋರಾಗಿ ಆರನ್ ನೋಡಿತಾ ಇರ್ತಾನೆ. ಇದನ್ ಕೇಳಿಸ್ಕೊಂಡು ಎಲ್ಗನ ಹೋಗ್ಲಿ, ಹೊಸಿ ಸೈಡ್ಗೆ ಬಿಟ್ಬಿಡ್ಲಾ ಅಂತ ಹೇಳ್ತಾರೆ ಗೋವಿಂದೇಗೌಡ್ರು. ಭದ್ರನ್ನು ಕ್ವಾಟ್ಲೆ ಎದುರುಗಡೆ ಕಾರ್ ಎದುರುಗಡೆ ಅಡ್ಡ ಹಾಕ್ತಾರೆ. ಭದ್ರ ಗಾಡಿ ಇಳಿದು ಸುತ್ತಮುತ್ತ ನೋಡಿ ಅಪ್ಪಯ್ಯ ಅದು ಅಂತ ಬರ್ತಾನೆ. ಶಿವರಾಮೇಗೌಡ್ರು ಕೆನ್ನೆಗೆ ಒಂದು ಬಾರಿಸ್ತಾರೆ ಭದ್ರನ್ಗೆ. ಅಜ್ಜಮ್ಮ ಮತ್ತೆ ಅವ್ರ ಚಿಕ್ಕಪ್ಪ ವಿನಂತಿ ಎಲ್ಲ ಕಾರಿಂದ ಇಳಿದು ಬರ್ತಾರೆ. ನೀನೇನ್ಲ ತಿಳ್ಕೊಬಿಟ್ಟಿದ್ಯಾ? ನನ್ ದಾರಿಗೆ ಯಾಕ್ಲ ಅಡ್ಡ ಬರ್ತಾ ಇದೀಯಾ? ನನ್ ಕಣ್ ಮುಂದೆ ಬರ್ಬೇಡ ಅಂತ ಹೇಳ್ದೆ ತಾನೆ ಅಂತ ಶಿವರಾಮೇಗೌಡ್ರು ಕೇಳ್ತಾರೆ. ಅಪ್ಪಯ್ಯ, ಇದು ಮಾತಾಡಕ್ ಟೈಮ್ ಅಲ್ಲ. ಚಿಕ್ಕಪ್ಪ, ಬಂದ್ಲು ಗಾಡಿ ಕೀ ತೆಗಿ ಅಂತ ಭದ್ರ ಹೇಳ್ತಾನೆ. ಯಾಕ್ಲ ಭದ್ರ, ಏನಾಯ್ತಲ್ಲ ಅಂತ ಅವ್ರ ಚಿಕ್ಕಪ್ಪ ಕೇಳ್ತಾರೆ. ಚಿಕ್ಕಪ್ಪ, ಮೊದ್ಲು ಕಾರ್ ಡಿಕ್ಕಿ ತೆಗಿ, ಮೊದ್ಲು ಎಲ್ರೂ ಇಲ್ಲಿಂದ ಹೊರಡಿ ಅಂತ ಹೇಳ್ತಾನೆ ಭದ್ರ. ಎಲ್ಲ ಮಾಡ್ತಾ ಇದ್ಯಾ ಭದ್ರ ಅಂತಾರೆ ಶಿವರಾಮೇಗೌಡ್ರು. ಭದ್ರ ಕಾರ್ ಕೀ ತಗೊಂಡು ಡಿಕ್ಕಿ ಓಪನ್ ಮಾಡ್ತಾನೆ. ಅಲ್ಲಿದ್ದ ಬ್ಯಾಗನ್ನ ತೆಗ್ದು ಓಪನ್ ಮಾಡಿ ದುಡ್ಡಿರೋದ್ ನೋಡಿ, ಯಾರೋ ನಿಂತ್ಕೋಬೇಡಿ, ಎಲ್ರೂ ಹೊರಡಿ ಅಂತ ದುಡ್ಡಿರೋ ಬ್ಯಾಗನ್ನ ತಗೊಂಡು ಓಡೋಗ್ತಾನೆ. ಪೊಲೀಸರು ಬರ್ತಾ ಇರ್ತಾರೆ. ಭದ್ರ ದುಡ್ಡು ಎತ್ಕೊಂಡೋಗಿ ಬಚ್ಚಿಟ್ಕೊಬಿಡ್ತಾನೆ. ಶಿವರಾಮೇಗೌಡ್ರು ಕಾರ್ ಹತ್ತೋದಕ್ಕಂತ ಹೋಗ್ತಾ ಇರ್ತಾರೆ. ಪೊಲೀಸರು ನೋಡಿ ವಾಪಸ್ ಹಿಂದೆ ಬರ್ತಾರೆ. ಅವು ಎಲೆಕ್ಷನ್ ಸ್ಕ್ವಾಡ್ ನಿಮ್ ಕಾರ್ ಚೆಕ್ ಮಾಡ್ಬೇಕು ಅಂತಾರೆ. ಮಣ್ಣ ಎಲೆಕ್ಷನ್ ನಿಂತಿರೋ ಅಭ್ಯರ್ಥಿ, ನಮ್ ಕಾರ್ ಯಾಕೆ ಸಾರ್ ಚೆಕ್ ಮಾಡ್ಬೇಕು ಅಂತ ಗೋವಿಂದೇಗೌಡ್ರು ಕೇಳ್ತಾರೆ. ನೋಡಿ, ನಿಮ್ ಕಾರಲ್ಲಿ 50 ಲಕ್ಷ ಕೋಟಾ ನೋಟ್ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ, ಅದಕ್ಕೆ ನಿಮ್ ಕಾರ್ನ ಚೆಕ್ ಮಾಡ್ಲೇಬೇಕು ಅಂತ ಸ್ಕ್ವಾಡ್ ಹೇಳ್ತಾರೆ. ಶಿವರಾಮೇಗೌಡ್ರಿಗೆ ಮತ್ತೆ ಅವ್ರಿಗೆಲ್ಲ ಗಾಬರಿ ಆಗುತ್ತೆ. ದಯವಿಟ್ಟು ಕೋಆಪರೇಟ್ ಮಾಡಿ ಅಂತಾರೆ ಸ್ಕ್ವಾಡ್. ಅಲ್ಲ ಸಾರ್ ಅಂತಾರೆ ಗೋವಿಂದೇಗೌಡ್ರು. ಗೋವಿಂದ, ಅವ್ರ ಕೆಲಸ ಅವ್ರು ಮಾಡ್ಲಿ, ನೀವು ಚೆಕ್ ಮಾಡಿ ಸರ್ ಅಂತ ಹೇಳ್ತಾರೆ ಶಿವರಾಮೇಗೌಡ್ರು. ಕಾರು ಪೂರ್ತಿ ಚೆಕ್ ಮಾಡಿ ಹೋಗಿ ಅಂತ ಸ್ಕ್ವಾಡ್ ಪೊಲೀಸರನ್ನ ಕಳಿಸ್ತಾರೆ. ಪೊಲೀಸರು ಕಾರ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಭದ್ರೇಗೌಡ ಚಿಟ್ಕೊಂಡಿರ್ತಾನೆ. ಭದ್ರೇಗೌಡನ್ ಕಾಲ್ ಕಚ್ಬಿಡುತ್ತೆ ಹಾವು ಬಂದು. ಭದ್ರ ಕೈ ಕಚ್ಕೊಂಡು ನಿತ್ಕೊಂತಾನೆ ಕಿರ್ಚಿದಿರ. ಕೈಯಿಂದ ಬಾಯಿ ಮುಚ್ಕೊಂಡು ಭದ್ರೇಗೌಡ ಅಲ್ಲೇ ಕುತ್ಕೊಬಿಡ್ತಾನೆ. ಪೊಲೀಸರು ಕಾರ್ನೆಲ್ಲ ಚೆಕ್ ಮಾಡಿ, ಸಾರ್ ಇದ್ರಲ್ಲಿ ಯಾವ ದುಡ್ಡಿಲ್ಲ ಅಂತ ಹೇಳ್ತಾರೆ. ಆರ್ ಯು ಶೋರ್ ಅಂತಾರೆ ಸ್ಕ್ವಾಡು. ಸಾರಿ ಶಿವರಾಮೇಗೌಡ್ರೆ, ನಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದಕ್ಕೆ ಕಾರ್ ನಿಲ್ಸಿದ್ರಿ, ನೀವಿನ್ನೂ ಹೊರಡ್ಬೋದು ಅಂತ ಹೇಳ್ತಾರೆ ಸ್ಕ್ವಾಡು. ಮಾಹಿತಿ ಬಂದ್ಮೇಲೆ ಚೆಕ್ ಮಾಡೋದು ನಿಮ್ಮ ಕರ್ತವ್ಯ, ನಿಮ್ಮ ಕೆಲಸ ನೀವು ಮಾಡಿದ್ರ ಬಿಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಓಕೆ ಸರ್ ಅಂತ ಹೇಳಿ ಆಫೀಸರ್ಸ್ ನಡೀರಿ ಹೋಗೋಣ ಅಂತ ಪೊಲೀಸರು ಅಲ್ಲಿಂದ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.